ಇಲ್ಲಿ ನಾವು ಒಂದು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಕೊಡ್ತು ಅಂತ ಹೇಳಿದ್ರೆ ಅದನ್ನು ಹೇಗೆ ಡಿರೈವ್ ಮಾಡಬೇಕು ಅಂತ ಹೇಳಿ ಕಲಿತಾ ಇದ್ದೀವಿ. ಸೊ ಮೊದಲೇದಾಗಿ ಇಲ್ಲಿ ಎಷ್ಟು ಟರ್ಮ್ ಇದೆ, 1 2 3. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡೋದಕ್ಕಾಗಲ್ಲ, ಇಷ್ಟೇ. ಮತ್ತು ಮುಂದೆ ಇದನ್ನು ಡಿರೈವ್ ಮಾಡಿ ಅಂತ ಹೇಳಿದ್ರೆ ಮೊದಲೇದಾಗಿ ನಾವು ಒಂದೊಂದಾಗಿಯೇ ನಾವು ಡಿರೈವ್ ಮಾಡ್ಬೋದು ಅಂತ ಹೇಳಿ ಜ್ಞಾಪಕ ಮಾಡ್ಕೊಬೇಕು. ದಿಸ್ ಕಮ್ಸ್ ಫ್ರಮ್ ದ ಆಲ್ಜಿಬ್ರಾ ಆಫ್ ಡಿರೈವೇಷನ್ ಆಫ್ ಫಂಕ್ಷನ್ಸ್. ಸೊ ಆಸ್ ಪರ್ algebra of derivative of functions, f prime of x is equal to derivative of 10x square plus derivative of 4x minus derivative of 10. ಸೊ ಪ್ರತಿಯೊಂದು ಟರ್ಮ್ ತೊಗೊಂಡು ನಾವು ಡಿರೈವೇಟಿವ್ ತೊಗೊಬೇಕಾಗುತ್ತೆ, ಸರಿನಾ? ಸೊ ಇದೆಲ್ಲಿಂದ ನೋಡ್ತೀವಿ ಅಂತ ಹೇಳಿದ್ರೆ ಆಲ್ಜಿಬ್ರಾ ಆಫ್ ಡಿರೈವೇಟಿವ್ ಆಫ್ ಫಂಕ್ಷನ್ಸ್. ನಮ್ಮ ಫಂಕ್ಷನ್ಸು ಆ್ಯಡ್ ಸಬ್ಟ್ರಾಕ್ಟ್ ಆಗ್ತಾಯಿತ್ತು ಅಂತ ಹೇಳಿದ್ರೆ ಅದರ ಡಿರೈವೇಟಿವ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಒಂದೊಂದಾಗಿ ತೊಗೊಂಡು ನಾನು ಆಸ್ ಅ ಹೋಲ್ ನಾನು ಉತ್ತರ ಕಂಡುಹಿಡಿಬೋದು ಅಂತ ಹೇಳಿ ಆ ಥಿಯರಮ್ ಇಲ್ಲಿ ಉಪಯೋಗಿಸ್ಕೊಂಡು ಮುಂದುವರಿತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಇವಾಗ ನಮಗೆ ಕಾನ್ಸ್ಟೆಂಟು ಹೇಳಬೇಕು ಅಂದರೆ ಕೋಎಫಿಷಿಯೆಂಟ್ಸು ಮತ್ತು ಅದ್ರ ವೇರಿಯಬಲ್, ಕೋಎಫಿಷಿಯೆಂಟ್ಸು ಮತ್ತು ಅದು ವೇರಿಯಬಲ್ ಮತ್ತು ಒಂದು ಕಾನ್ಸ್ಟೆಂಟ್ ಇದೆ. ಮೊದಲೇದಾಗಿ ಡಿರೈವೇಟಿವ್ ಆಫ್ ಅ ಕಾನ್ಸ್ಟೆಂಟ್ ಏನು ಹೇಳಿ ಜ್ಞಾಪಕ ಮಾಡ್ಕೊಳ್ಳಿ. ಡಿರೈವೇಟಿವ್ ಆಫ್ ಅ ಕಾನ್ಸ್ಟೆಂಟ್ ಇಸ್ 0 ಅಲ್ವಾ, ಅದು ಸ್ಲೋಪ್ ಬಂದು 0 ಇರುತ್ತೆ. ನೆಕ್ಸ್ಟು ಈ 10ನ ಏನು ಮಾಡಬೇಕು, ಇದು 4ನ ಏನು ಮಾಡಬೇಕು, ಈ ಥರ ಕೋಎಫಿಷಿಯೆಂಟ್ಸ್ ಇತ್ತು ಅಂತ ಹೇಳಿದ್ರೆ ಆ್ಯಸ್ ಪರ್ ಯುವರ್ ಲಿಮಿಟ್ಸಲ್ಲಿ ನೋಡಿದ್ದೀವಿ ಇದನ್ನು. ಡಿರೈವೇಟಿವ್ ಇಸ್ ಎನ್ ಎಕ್ಸ್ಟೆನ್ಷನ್ ಆಫ್ ಲಿಮಿಟ್ಸ್ ಒಂದು ರೀತಿಯಲ್ಲಿ ಅಲ್ವಾ. ಈ ಆಲ್ಫಾ ಅಂತ ಹೇಳೋ ವ್ಯಾಲ್ಯೂ ಹೊರಡೆ ತೆಕ್ಕೊಂಡು ವಿ ಕ್ಯಾನ್ ಅಪ್ಲೈ ದ ಲಿಮಿಟ್ಸ್ ಟು ಈಚ್ ಆಫ್ ದಿಸ್ ಟರ್ಮ್, ಸರಿನಾ? ಅಂತ ಹೇಳಿದ್ರೆ 10 ಟೈಮ್ಸ್ ಆಫ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಟೈಮ್ಸ್ ಆಫ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಮೈನಸ್ 0. ಗೊತ್ತಾಯ್ತಾ? ಇವಾಗ ಇಲ್ಲಿ ಒಂದೇ ನಿಮಿಷ ಇದನ್ನು ಒಂದು ಸ್ಟೆಪ್ ಥರ ಬರ್ಕೊಂಬಿಡೋಣ. So removing coefficients out of the derivative. ಆಯಿತಾ? ಸರಿನಾ? ಸೊ ಈ ಥರ ಹೊರಡೆ ತೆಕ್ಕೊತಾ ಇದ್ದೀವಿ. ಇವಾಗ ಎಕ್ಸ್ ಸ್ಕ್ವೇರ್ ಅದನ್ನು ಹೇಗೆ ಡಿರೈವ್ ಮಾಡೋದು? ಯೂಸಿಂಗ್ x to the power of n ಫಾರ್ಮುಲಾ. ಆಯಿತಾ? ಸೊ ಇಲ್ಲಿ ನಾವು ಯೂಸಿಂಗ್ ದ ಡಿರೈವೇಟಿವ್ ಆಫ್ x to the power of n ವಿಚ್ ಇಸ್ n ಇಂಟು x to the power of n minus 1 ಇದನ್ನು ಉಪಯೋಗಿಸ್ಕೊಂಡು ಇದನ್ನು ಸಿಂಪ್ಲಿಫೈ ಮಾಡ್ಕೊಬೇಕು. ಆಯಿತಾ? ಸೊ ಇಲ್ಲೇನು ಬರುತ್ತೆ, ಇಲ್ಲಿ 10 ಇಂಟು 2 ಇಂಟು x to the power of 2 minus 1 ಅಲ್ವಾ, n ಇಲ್ಲಿ 2 ಆಗುತ್ತೆ, ಪ್ಲಸ್ 4 ಇಂಟು 1 ಇಂಟು x to the power of 1 minus 1 ಇದು 0 ಆಗುತ್ತೆ. ಓವರಾಲಿ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತಿದೆ, 20 x to the power of 1 ಪ್ಲಸ್ ಇದು 4 ಅಲ್ವಾ, ಇದು x to the power of 0 ಆಗುತ್ತೆ. x to the power of 0 ಇಸ್ ಇಲ್ಲಿ ಬರೆದ್ಬಿಡ್ತೀನಿ ನೋಡಿ, ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಸ್ 1. ಹಾಗಾಗಿ ಇದು 4 ಇಂಟು 1 ಇಸ್ 4. ಸೊ ಇದೊಂದು ಎಕ್ಸಾಂಪಲು. ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅ ಜನರಲ್ ಫಾರ್ಮ್ ಆಫ್ ವಾಟ್ ಎವರ್ ವಿ ಆರ್ ಡೂಯಿಂಗ್. ಆಯಿತಾ? ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ f of x is an x to the power of n plus an minus 1 x to the power of n minus 1. ಈ ರೀತಿಯಲ್ಲಿ ಹಲವಾರು ಟರ್ಮ್ ಇದೆ. a1 x to the power of 1 plus a ನಾಟ್. ಇದೊಂದು ಪಾಲಿನಾಮಿಯಲ್ ಫಂಕ್ಷನ್ ಅಂತ ಹೇಳ್ಕೊಳ್ಳಿ. ಇಲ್ಲಿ an is not equal to 0 ಮತ್ತು ai ಅಂತ ಹೇಳಿದ್ರೆ ಇವು ಎಲ್ಲ ಟರ್ಮು ದೇ ಆರ್ ಕಾನ್ಸ್ಟೆಂಟ್ಸ್. ಇದರ ಡಿರೈವೇಟಿವ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಸೊ ಎಫ್ ಪ್ರೈಮ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಒಂದೊಂದು ಟರ್ಮ್ ತೊಗೊಂಡು, ಸರಿನಾ? ಸೊ ಒಂದೊಂದು ಟರ್ಮ್ ತೊಗೊಬೇಕಿಲ್ಲ ನಾವು. ಸೊ ಇದ್ರ ಡಿರೈವೇಟಿವ್ ಈ ರೀತಿಯಲ್ಲಿ ಬರ್ಕೊಬೇಕಾಗುತ್ತೆ. ಆಯಿತಾ?
ಮತ್ತಿವಾಗ ಏನು ಮಾಡಿದ್ವಿ ಅಲ್ಲಿ ಒಂದೊಂದಾಗಿ ಡಿರೈವ್ ಮಾಡಬೇಕು. ಸರಿ, ಸ್ಟೆಪ್ 2 ಏನು? ಸ್ಟೆಪ್ 2 ನೋಡ್ಬೋದು ಇಲ್ಲಿ ನಾವು ರಿಮೂವಿಂಗ್ ದ ಕೋಎಫಿಷಿಯಂಟ್ ಔಟ್ ಆಫ್ ಡಿರೈವೇಟಿವ್. ಪ್ರತಿಯೊಂದರಲ್ಲಿ ಇದೇ ಮಾಡ್ಬೇಕು ನೀವು. ಸೊ ಎ ಎನ್ ಡಿ ಎನ್ ಬೈ ಡಿ ಎಕ್ಸ್, ಮತ್ತು ಇದು ಇಲ್ಲಿ ಎ ಎನ್ ಮೈನಸ್ 1 ಡಿ ಬೈ ಡಿ ಎಕ್ಸ್ ಎನ್ ಮೈನಸ್ 1 ಪ್ಲಸ್ ಇಲ್ಲಿ ಎ 1 ಡಿ ಬೈ ಡಿ ಎಕ್ಸ್ ಎಕ್ಸ್ ಟು ದ ಪವರ್ ಆಫ್ 1, ಮತ್ತಿದು 0 ಅಲ್ವಾ? ಇಟ್ಸ್ ಅ ಡಿರೈವೇಟಿವ್ ಆಫ್ ಅ ಕಾನ್ಸ್ಟೆಂಟ್, ಸೊ ಇಟ್ಸ್ 0. ಸರಿನಾ? ಸೊ ಇವಾಗ ಏನು ಮಾಡಬೇಕು? ಯೂಸಿಂಗ್ ಎ ಟು ದ ಪವರ್ ಆಫ್ ಎನ್ ಫಾರ್ಮುಲಾ, ಡಿರೈವೇಟಿವ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್, ಎ ಟು ದ ಪವರ್ ಆಫ್ ಎನ್ ಅಲ್ಲ. ಹಾಗಾಗಿ ದಿಸ್ ವಿಲ್ ಬಿ ಎ ಟು ದ ಪವರ್ ಆಫ್ ಎನ್ ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಎರಡನೇ ಟರ್ಮು ಎ ಟು ದ ಬೇಸ್ ಎನ್ ಮೈನಸ್ 1. ಸೊ ಎ nth ಟರ್ಮ್, ಸಾರಿ ಆ ಥರ ತಪ್ಪೋಗ್ತಾ ಇದ್ದೀನಿ ನಾನು. ಎ ಬೇಸ್ ಎನ್, ಎ ಎನ್ ಮೈನಸ್ 1th ಟರ್ಮ್ ಆರ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಇಂಟು ಎನ್ ಮೈನಸ್ 1 ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಮೈನಸ್ 1 ಪ್ಲಸ್ ಎ 1 ಇಂಟು ಎಕ್ಸ್ ಟು ದ ಪವರ್ ಆಫ್ 1 ಮೈನಸ್ 1. ಸೊ ಅದೇ ಪ್ಯಾಟ್ರನ್, ಇನ್ನೇನು ಹೊಸದೇನಿಲ್ಲ. ಸೊ ಕೊನೆಯದಾಗಿ ಇವಾಗ ಎನ್ ಇಂಟು ಎ ಎನ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಎನ್ ಮೈನಸ್ 1 ಇಂಟು ಎ ಎನ್ ಮೈನಸ್ 1 ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 2 ಪ್ಲಸ್ ಎ 1 ಇಂಟು ಎಕ್ಸ್ ಟು ದ ಪವರ್ ಆಫ್ 0. ಸೊ ಅದೇ ಪ್ಯಾಟ್ರನ್, ಇನ್ನೇನು ಹೊಸದೇನಿಲ್ಲ. ಆಯಿತಾ? ಸೊ ಇದೇ ಪ್ಯಾಟ್ರನ್ನಲ್ಲಿ ಹಲವಾರು ಪ್ರಶ್ನೆಗಳು ಬರುತ್ತೆ. ಈ ರೀತಿಯಲ್ಲಿ ಮಾಡಬೇಕು ಅಂತ ಹೇಳೋದೇ ಈ ವಿಡಿಯೋನ ಅಜೆಂಡಾ. ಆಯಿತಾ ಹುಡುಗರ? ತಕ್ಷಣಕ್ಕೆ ನೀವು ಬರ್ಕೊಂಬಿಡಿ ಎಲ್ಲ. ನಾನು ಹಲವಾರು ಪ್ರಾಬ್ಲಮ್ಸ್ ಇದ್ರ ಮೇಲೆ ನಾವು ಮಾಡ್ತೀವಿ, ಹಾಗಾಗಿ ಏನು ತಲೆ ಕೆಡ್ಸ್ಕೊಳಂಗಿಲ್ಲ.